ಹೆಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಬೆಂಗಳೂರು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಸೊ GBA ಲಿಮಿಟ್ಸ್ನಲ್ಲಿ, ಬೆಂಗಳೂರು ಲಿಮಿಟ್ಸ್ನಲ್ಲಿ ನಿಮ್ಮದು ಪ್ಲಾಟ್ ಬರ್ತಾ ಇದೆ. ಈ ಪ್ಲಾಟಿಗೆ ರಿಲೇಟೆಡ್ ಒಂದು ಹೊಸದಾಗಿ ಅಪ್ಡೇಟ್ ಅಥವಾ ಒಂದು ಗುಡ್ ನ್ಯೂಸ್ ಅನ್ನ ಶೇರ್ ಮಾಡಿದ್ದಾರೆ. ಸೊ ಏನಿದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ಈ ಪ್ಲಾಟ್ ಇದೆ, ಈ ಪ್ಲಾಟ್ ಅನ್ನ ಭಾಗ ಮಾಡಬೇಕು ಅಂದ್ರೆ ಡಿವೈಡ್ ಮಾಡಬೇಕು. ಸೊ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಬೈಫರ್ಕೇಶನ್ ಅಂತ ಕರಿತೀವಿ. ಯಾವುದೇ ಒಂದು ಪ್ಲಾಟ್ ಅನ್ನ ಡಿವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 40-60 ಪ್ಲಾಟ್ ಇದೆ, ಅದನ್ನ ನೀವು 30-40 ಈ ರೀತಿ ಡಿವೈಡ್ ಮಾಡೋದಿದೆ, ಭಾಗ ಮಾಡೋದಿದೆ ಅಂತಂದ್ರೆ ಅದು ಬೈಫರ್ಕೇಶನ್ ನಲ್ಲಿ ಬರುತ್ತೆ. ಈಗ ಬೈಫರ್ಕೇಶನ್ ಮಾಡಬೇಕು ಅಂತಂದ್ರೆ ಇಲ್ಲಿವರೆಗೂ ತುಂಬಾ ತೊಂದರೆ ಆಗ್ತಾ ಇತ್ತು. ಆನ್ಲೈನ್ ನಲ್ಲಿ ಇದು ಆಪ್ಷನ್ ಅನ್ನ ಕೊಟ್ಟಿದ್ದಿಲ್ಲ, ರೈಟ್? ನೀವು ತುಂಬಾ ಸರ್ತಿ ನನಗೆ ಕೇಳಿದಿರಾ ಬೈಫರ್ಕೇಶನ್ ಯಾವಾಗ ಬಿಡ್ತಾರೆ ಅಂತ. ಸೊ ಫೈನಲಿ ಇದು ಒಂದು ಗುಡ್ ನ್ಯೂಸ್ ಅನ್ನ ಬಿಟ್ಟಿದ್ದಾರೆ. ಬೆಂಗಳೂರು ಒಳಗಡೆ GBA ಲಿಮಿಟ್ಸ್ ಒಳಗಡೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಲಿಮಿಟ್ಸ್ ಒಳಗಡೆ ಈ ರೀತಿ ನಿಮ್ದು ಪ್ಲಾಟ್ ಬರ್ತಾ ಇದೆ. ಆ ಪ್ಲಾಟಿಗೆ ನೀವು ಡಿವೈಡ್ ಮಾಡಬೇಕು, ಭಾಗ ಮಾಡಬೇಕು ಅಂತಂದ್ರೆ ಈಗ ಬೈಫರ್ಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ ಅಥವಾ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ನೀವು ಅನ್ಬೋದು, ಅಥವಾ ಸ್ಟಾರ್ಟ್ ಮಾಡಿದ್ದಾರೆ, ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂತ ನೀವು ಅನ್ಬೋದು. ಸೊ ಬೈಫರ್ಕೇಶನ್ ರಿಲೇಟೆಡ್ ಇಲ್ಲಿ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಏನಿದೆ ನಿಮ್ಗೆ ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ವಿಡಿಯೋ ಕೊನೆವರೆಗೂ ನೋಡಿ. ಸೊ ನೀವೇನ್ ಮಾಡ್ಬೋದು, BBMP ಇ ಆಸ್ತಿ ಅಂತ ನೀವು ಗೂಗಲ್ ನಲ್ಲಿ ಟೈಪ್ ಮಾಡಿ, ಸರ್ಚ್ ಮಾಡಿ, ನಿಮ್ಗೆ ಈ ರೀತಿ ಒಂದು BBMP ಇ ಆಸ್ತಿ .karnataka.gov.in ಅಂತ ಒಂದು ವೆಬ್ಸೈಟ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಥವಾ ವೆಬ್ಸೈಟ್ ಅನ್ನ ಓಪನ್ ಆಗುತ್ತೆ. ಇಲ್ಲಿ ತುಂಬಾ ಆನ್ಲೈನ್ ಸರ್ವಿಸಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಈ ರೀತಿ ಇಲ್ಲಿ ಒಂದು ಆಡ್ ಮಾಡಿದ್ದಾರೆ, ನೀವು ನೋಡಬಹುದು. ಇಲ್ಲಿ ಹೈಲೈಟ್ ಮಾಡ್ತೀನಿ, ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸೈಟ್ ಬೈಫರ್ಕೇಶನ್ ಅಂತ, ಅಪ್ಲೈ ಫಾರ್ ಸೈಟ್ ಬೈಫರ್ಕೇಶನ್ ಅಂದ್ರೆ ಒಂದು ಪ್ಲಾಟ್ ಇದೆ, ಒಂದು ವೇಕೆಂಟ್ ಸೈಟ್ ಇದೆ, ಒಂದು ಸೈಟ್ ಇದೆ, ಅದಕ್ಕೆ ನೀವು ಬೈಫರ್ಕೇಶನ್ ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ ಇದು ಹೊಸದಾಗಿ ರೀಸೆಂಟ್ಲಿ ಇವಾಗ ಇದನ್ನ ಆಡ್ ಮಾಡಿದ್ದಾರೆ ಅಂತ ನೀವು ಅನ್ಬೋದು. ಸೊ ನೀವೇನ್ ಮಾಡ್ಬೋದು, ಸೈಟ್ ಬೈಫರ್ಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆಕ್ಚುಲಿ ಇಲ್ಲಿ ಸೈಟ್ ಬೈಫರ್ಕೇಶನ್ ಪೋರ್ಟಲ್ ಅಂತ ಹೇಳಿದ್ದಾರೆ. ಸೊ ಇದು ಬೈಫರ್ಕೇಶನ್ ಮಾಡಬೇಕು ಅಂತಂದ್ರೆ, ಒಂದು ಪ್ಲಾಟ್ ಅನ್ನ ಡಿವೈಡ್ ಮಾಡಬೇಕು, ಭಾಗ ಮಾಡಬೇಕು ಅಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒನ್ ಬೈ ಒನ್ ನಿಮ್ಗೆ ಅದು ಎಲ್ಲ ಪಾಯಿಂಟ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ದಾರೆ, ದ ಲ್ಯಾಂಡ್ ಅಂದ್ರೆ ಯಾವ್ದು ಪ್ಲಾಟ್ ಇದೆ, ಯಾವ್ದು ಲ್ಯಾಂಡ್ ಇದೆ ಅಲ್ಲ, ಆ ಲ್ಯಾಂಡಿಗೆ ಮಸ್ಟ್ ಹ್ಯಾವ್ ಈ ಖಾತಾ ಅಂದರೆ ಈ ಖಾತಾ ಕಂಪಲ್ಸರಿ ಇರಲೇಬೇಕು ಈ ಲ್ಯಾಂಡಿಗೆ, ಈ ಪ್ಲಾಟಿಗೆ ಅಂತ ಹೇಳಿದ್ದಾರೆ. ದ ಲ್ಯಾಂಡ್ ಮಸ್ಟ್ ಹ್ಯಾವ್ ಈ ಖಾತಾ ಅಂತ ಹೇಳಿದ್ದಾರೆ. ಅಂಡ್ ಇದೇನ್ ಈ ಖಾತಾ ಇದೆಲ್ಲ, ಇದು ಯಾವ್ದು ಟೈಪ್ ಇರಬೇಕು ಅಂತಂದ್ರೆ, ಇದು ಲ್ಯಾಂಡಿಗೆ ಏನ್ ಈ ಖಾತಾ ಇದೆ ಅದು ಎ ಟೈಪ್ ಇರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಎ ಖಾತಾ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಈ ಖಾತಾ ಅಂಡರ್ ಎ ಕ್ಯಾಟಗರಿ ಇರಬೇಕು. ಇದಕ್ಕೆ ಬೈಫರ್ಕೇಶನ್ ನೀವು ಮಾಡಬೇಕು ಅಂತಂದ್ರೆ, ಬೈಫರ್ಕೇಶನ್ಗೆ ನೀವು ಯಾವಾಗ ಎಲಿಜಿಬಲ್ ಆಗ್ತೀರಾ, ನಿಮ್ಮ ಹತ್ರ ಒಂದು ಪ್ಲಾಟ್ ಇದೆ, ಒಂದು ವೇಕೆಂಟ್ ಸೈಟ್ ಇದೆ ಅಥವಾ ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡಿಗೆ ಈ ಖಾತಾ ಇದೆ ಅಂಡ್ ಅದು ಈ ಖಾತಾ ಕ್ಯಾಟಗರಿ ಯಾವುದು, ಎ ಟೈಪ್ ಅಥವಾ ಎ ಖಾತಾ ನೀವು ಅನ್ಬೋದು. ಸೊ ಈ ರೀತಿ ಇದ್ದಾಗ ನೀವು ಬೈಫರ್ಕೇಶನ್ಗೆ ಎಲಿಜಿಬಲ್ ಆಗ್ತೀರಾ ಅಂತ ಅನ್ಬೋದು. ಸೊ ಇದು ಫಸ್ಟ್ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಬೈಫರ್ಕೇಶನ್ ಆರ್ಡರ್ ಇಶ್ಯೂಡ್ ಬೈ ಒನ್ ಆಫ್ ದ ಫಾಲೋಯಿಂಗ್ ಅಥಾರಿಟೀಸ್. ಅಂದ್ರೆ ನೀವು ಪ್ಲಾಟ್ ಅನ್ನ ಭಾಗ ಮಾಡಬೇಕು, ಡಿವೈಡ್ ಮಾಡಬೇಕು ಅಂತಂದ್ರೆ ಒಂದು ಬೈಫರ್ಕೇಶನ್ ಆರ್ಡರ್ ಇರಬೇಕು, ಅಪ್ರೂವಲ್ ಬೈಫರ್ಕೇಶನ್ ಆರ್ಡರ್ ಇರಲೇಬೇಕು ಅಂತ ಹೇಳಿದ್ದಾರೆ. ಯಾರ್ದಿಂದ ಅಂದ್ರೆ ಫಾಲೋಯಿಂಗ್ ಅಥಾರಿಟೀಸ್ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಅದು ಅಥಾರಿಟಿ ನಿಮ್ದು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ BDA ದಿಂದ ನಿಮ್ಗೆ ಇದು ಬೈಫರ್ಕೇಶನ್ ಆರ್ಡರ್ ಸಿಕ್ಕಿರಬಹುದು. ಸೊ ಇದು ಕೂಡ ನೀವು ಯೂಸ್ ಮಾಡಬಹುದು. ಅಥವಾ ಸೆಕೆಂಡ್ ಅಥಾರಿಟಿ BMICAPA ಅಂತಂದ್ರೆ ಬ್ಯಾಂಗ್ಳೂರ್ ಮೈಸೂರ್ ಇನ್ಫ್ರಾಸ್ಟ್ರಕ್ಚರ್ ಕಾರಿಡೋರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ. ಸೊ ಈ ಅಥಾರಿಟಿದಿಂದ ಕೂಡ ನಿಮ್ಗೆ ಬೈಫರ್ಕೇಶನ್ ಆರ್ಡರ್ ಸಿಕ್ಕಿದೆ ಅಂತಂದ್ರೆ ಅದು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅಥವಾ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ KIADB. ಸೊ ಇದರಿಂದ ನಿಮ್ಗೆ ಈ ಅಥಾರಿಟಿದಿಂದ ನಿಮ್ಗೆ ಬೈಫರ್ಕೇಶನ್ ಆರ್ಡರ್ ಸಿಕ್ಕಿದೆ ಅಂತಂದ್ರೆ ಇದು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಬಟ್ ಕಂಪಲ್ಸರಿ ಬೇಕೇ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಇರಲೇಬೇಕು, ಬೇಕೇ ಬೇಕು. ಜಾಯಿಂಟ್ ಓನರ್ ಇದ್ರೆ ಎಲ್ಲರದು ಬೇಕು, ಸಿಂಗಲ್ ಓನರ್ ಇದ್ರೆ ಒಬ್ಬರದೇ ಬೇಕು. ಆಧಾರ್ ಕಾರ್ಡ್ ಆಫ್ ಆಲ್ ಓನರ್ಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ರೂವ್ಡ್ ಬೈಫರ್ಕೇಶನ್ ಸ್ಕೆಚ್. ಸೊ ಇದರ ಅರ್ಥ ಏನು ಅಂತಂದ್ರೆ, ಈ ಬೈಫರ್ಕೇಶನ್ ಆರ್ಡರ್ ಜೊತೆನೆ ಒಂದು ಬೈಫರ್ಕೇಶನ್ ಸ್ಕೆಚ್ ಅಂತ ಕೊಡ್ತಾರೆ. ಸೊ ಇದು ಕೂಡ ಕಂಪಲ್ಸರಿ ಬೇಕು ಅಂತ ಹೇಳಿದ್ದಾರೆ. ಆಕ್ಚುಲಿ ಇದು ಜಾಯಿಂಟ್ ಆಗೇ ಇರುತ್ತೆ ಅಥವಾ ಸಪರೇಟ್ ಕೊಡಬಹುದು, ಬೈಫರ್ಕೇಶನ್ ಸ್ಕೆಚ್ ಅಂತ. ಸೊ ಇದು ಕೂಡ ಬೇಕೇ ಬೇಕು. ಇದರಿಂದಾನೇ ನೀವು ಇದನ್ನ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ. ಅಂಡ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಸೈಟ್ ಡೈಮೆನ್ಷನ್ಸ್ ಅಂಡ್ ಸೈಟ್ ನಂಬರ್ ಮಸ್ಟ್ ಎಕ್ಸಾಕ್ಟ್ಲಿ ಮ್ಯಾಚ್ ದ ಡೀಟೇಲ್ಸ್ ಮೆನ್ಷನ್ಡ್ ಇನ್ ದ ಬೈಫರ್ಕೇಶನ್ ಆರ್ಡರ್ ಆರ್ ಸ್ಕೆಚ್. ಸೊ ಇದೇನು ಬೈಫರ್ಕೇಶನ್ ಆರ್ಡರ್ ಇರಬಹುದು ಅಥವಾ
ಬೈಫರ್ಕೇಶನ್ ಸ್ಕೆಚ್ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ತಗೋತಾ ಇದ್ದೀನಿ, ಒಂದು ಪ್ಲಾಟ್ ಇದೆ, ಆ ಪ್ಲಾಟ್ ಇಂದು ನಂಬರ್ 22 ಇದೆ ಅಂತ ಅನ್ಕೊಂಬರಿ. ಓಕೆ, ಸೊ ಇದಕ್ಕೆ ಯಾವ ರೀತಿ ಡಿವೈಡ್ ಮಾಡಿದೀವಿ, ಯಾವ ರೀತಿ ಇದು ಭಾಗ ಮಾಡಿದೀವಿ, ಇದು ಬೈಫರ್ಕೇಶನ್ ಯಾವ ರೀತಿ ಆಗಿದೆ. ಉದಾಹರಣೆಗೆ 22/1 ಅಥವಾ 22/2 ಈ ರೀತಿ 22 ಪ್ಲಾಟ್ ಅನ್ನ ಎರಡು ಭಾಗದಲ್ಲಿ ನಾವು ಡಿವೈಡ್ ಮಾಡಿದ್ವಿ. ಸೊ ಇದು ಎಲ್ಲ ಕೂಡ ಬೈಫರ್ಕೇಶನ್ ಆರ್ಡರ್ ಅಥವಾ ಬೈಫರ್ಕೇಶನ್ ಸ್ಕೆಚ್ ನಲ್ಲಿ ಮೆನ್ಷನ್ ಇರುತ್ತೆ. ಎಲ್ಲ ಕೂಡ ಸೈಟ್ ನಂಬರು, ಡೈಮೆನ್ಷನ್ಸು ಎಕ್ಸಾಕ್ಟ್ಲಿ ಮ್ಯಾಚ್ ಆಗಬೇಕು ಅಂತ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ರೀತಿ ಎಲ್ಲ ಕೂಡ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಈ ಖಾತಾ ಇದೆ, ಅದು ಎ ಕ್ಯಾಟಗರಿ, ಮತ್ತೆ ಬೈಫರ್ಕೇಶನ್ ಆರ್ಡರು, ಸ್ಕೆಚ್ಚು, ಮತ್ತೆ ಆಧಾರ್ ಕಾರ್ಡು ಎಲ್ಲ ಕೂಡ ಇದ್ದರೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಈಗ ಆನ್ಲೈನ್ ನಲ್ಲಿ ಈ ರೀತಿ ಅಪ್ಲೈ ಮಾಡಬೇಕು ಬೈಫರ್ಕೇಶನ್ಗೆ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದಂಗೆ ಈ ಖಾತಾ ಬೇಕೇ ಬೇಕು. ಅದು ಯಾವ್ದು ಕ್ಯಾಟಗರಿ, ಎ ಕ್ಯಾಟಗರಿ ಬೇಕು. ಈಗ ಉದಾಹರಣೆಗೆ ನಿಮ್ಮ ಹತ್ರ ಮ್ಯಾನ್ಯುವಲ್ ಎ ಖಾತಾ ಇದೆ, ಸೊ ಅದನ್ನ ನೀವು ಈ ಖಾತಾ ಅಂಡರ್ ಎ ಕ್ಯಾಟಗರಿ ಮಾಡ್ಕೋಬೇಕು. ಅಥವಾ ಮ್ಯಾನ್ಯುವಲ್ ಬಿ ಖಾತಾ ಇದೆ, ಸೊ ನೀವೇನ್ ಮಾಡಬೇಕು, ಈ ಖಾತಾ ಅಂಡರ್ ಬಿ ಕ್ಯಾಟಗರಿ ಮಾಡ್ಕೋಬೇಕು. ಅಥವಾ ಇನ್ನೊಂದು ಆಪ್ಷನ್ ಇರುತ್ತೆ, ನಿಮ್ಮ ಹತ್ರ ಮ್ಯಾನ್ಯುವಲ್ ಬಿ ಖಾತಾ ಇದೆ, ಅದನ್ನ ನೀವು ಈ ಖಾತಾ ಅಂಡರ್ ಬಿ ಕ್ಯಾಟಗರಿ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಅದನ್ನ ಈ ಖಾತಾ ಅಂಡರ್ ಎ ಕ್ಯಾಟಗರಿ ಮಾಡ್ಕೋಬೇಕು. ಸೊ ಇದು ಕೂಡ ಒಂದು ಆಪ್ಷನ್ ಇದೆ. ನೆಕ್ಸ್ಟ್ ನಿಮ್ಮ ಹತ್ರ ಯಾವುದೇ ರೀತಿಯಾದ ಮ್ಯಾನ್ಯುವಲ್ ಎ ಖಾತಾನೂ ಇಲ್ಲ, ಮ್ಯಾನ್ಯುವಲ್ ಬಿ ಖಾತಾನೂ ಇಲ್ಲ. ಅವಾಗ ಏನ್ ಮಾಡಬೇಕು, ನಿಮ್ಮ ಪ್ಲಾಟಿಗೆ, ನಿಮ್ಮ ಲ್ಯಾಂಡಿಗೆ ಡೈರೆಕ್ಟ್ಲಿ ಎ ಖಾತಾ ಮಾಡ್ಕೋಬೇಕಾಗುತ್ತೆ. ಸೊ ಡೈರೆಕ್ಟ್ಲಿ ಎ ಖಾತಾನೇ ಆಗುತ್ತೆ. ಈ ಖಾತಾ ಅಂಡರ್ ಎ ಕ್ಯಾಟಗರಿ ಈ ರೀತಿ ಆಗುತ್ತೆ, ಡೈರೆಕ್ಟ್ ಆಗುತ್ತೆ ಅದು. ಅಲ್ಲಿ ಮ್ಯಾನ್ಯುವಲ್ ಎ ಖಾತಾ, ಮ್ಯಾನ್ಯುವಲ್ ಬಿ ಖಾತಾ ಈ ರೀತಿ, ಈ ಖಾತಾ ಅಂಡರ್ ಬಿ ಕ್ಯಾಟಗರಿ ಈ ರೀತಿ ಯಾವುದೇ ಬರಂಗಿಲ್ಲ. ಯಾವುದೇ ಪ್ಲಾಟಿಗೆ ಖಾತಾನೇ ಇಲ್ಲ, ಮ್ಯಾನ್ಯುವಲ್ ಖಾತಾ ಇಲ್ಲ, ಎ ಖಾತಾನೂ ಇಲ್ಲ, ಬಿ ಖಾತಾನೂ ಇಲ್ಲ ಅಂದ್ರೆ ಡೈರೆಕ್ಟ್ ಈ ಖಾತಾ ಅಂಡರ್ ಎ ಕ್ಯಾಟಗರಿ ಈ ರೀತಿನೂ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ ಇವೆಲ್ಲ ಏನ್ ಸರ್ವಿಸಸ್ ಇದೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಸೊ ನಿಮಗೆ ಏನಾದರೂ ಸರ್ವಿಸಸ್ ಬೇಕು ಈ ರೀತಿ ಈ ಖಾತಾ ರಿಲೇಟೆಡ್ ಅಂತಂದ್ರೆ ಆನ್ಲೈನ್ ಮೂಲಕ ನಾನು ಪೇಡ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಸೊ ನಿಮಗೆ ಪೇಡ್ ಸರ್ವಿಸ್ ಬೇಕು ಅಂತಂತಂದ್ರೆ ಈ ಖಾತಾ ರಿಲೇಟೆಡ್ ಯಾವುದೇ ಸರ್ವಿಸ್ ಇರಬಹುದು, ಈ ರೀತಿ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ನಾನು ಇಲ್ಲಿ ವಾಟ್ಸ್ಆಪ್ ನಂಬರ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ವಾಟ್ಸ್ಆಪ್ ನಂಬರ್ ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸಬೇಕು. ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ತೀನಿ, ವಾಟ್ಸ್ಆಪ್ ನಂಬರ್ ನಲ್ಲಿ ಮೆಸೇಜ್ ಕಳಿಸಿ. ಸೊ ಈ ರೀತಿ ಸರ್ವಿಸಸ್ ಆನ್ಲೈನ್ ಮೂಲಕ ನಾನು ನಿಮಗೆ ಪ್ರೊವೈಡ್ ಮಾಡಿ ಕೊಡಬಹುದು. ಓಕೆ, ಅಂಡ್ ವಾಟ್ಸ್ಆಪ್ ಚಾನೆಲ್ ಕೂಡ ಮಾಡಿದ್ದೀನಿ. ರೆಗ್ಯುಲರ್ಲಿ ಅಪ್ಡೇಟ್ಸ್ ಅನ್ನ ಶೇರ್ ಮಾಡ್ತಾ ಇರ್ತೀನಿ ವಾಟ್ಸ್ಆಪ್ ಚಾನೆಲ್ ನಲ್ಲಿ. ಸೊ ಈ ಚಾನೆಲ್ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಈ ವಾಟ್ಸ್ಆಪ್ ಚಾನೆಲ್ ಗೆ ಜಾಯಿನ್ ಆಗಬಹುದು. ಅಂಡ್ GBA ಬೆಂಗಳೂರು ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಎಲ್ಲ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರ ಎಲ್ಲ ಬೆಂಗಳೂರು ರಿಲೇಟೆಡ್ ಏನು ಇನ್ಫಾರ್ಮೇಶನ್ ಇರುತ್ತೆ ಇದೇ ಪ್ಲೇ ಲಿಸ್ಟ್ ನಲ್ಲಿ ನಾನು ಎಲ್ಲ ವಿಡಿಯೋಸ್ ಅನ್ನ ಆಡ್ ಮಾಡ್ಕೋತಾ ಹೋಗ್ತೀನಿ. ಸೊ ಈ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ ಪ್ಲೇ ಲಿಸ್ಟ್ ನಲ್ಲಿ ಎಲ್ಲ ವಿಡಿಯೋಸ್ ಕೂಡ ನೋಡಬಹುದು. ಅಂಡ್ ವಿಡಿಯೋ ಯಾವ ರೀತಿ ಅನ್ಸಿದೆ ಅಂತ ನೀವು ಕಾಮೆಂಟ್ ಮಾಡಿ, ನಿಮ್ದು ಏನೇ ಪ್ರಶ್ನೆ ಇರಬಹುದು ಅದು ಕಾಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.